ಇಲ್ಕಲ್ ಕೆಬಿ ನೌಕರರ ಮೇಲೆ ಗ್ರಾನೈಟ್ ಫ್ಯಾಕ್ಟರಿ ಮಾಲೀಕರು ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ. ದುರ್ಗಾ ಪರಮೇಶ್ವರಿ ಗ್ರಾನೈಟ್ ಹೆಸ್ಕಾಂಗೆ ಬಿಲ್ ಪಾವತಿ ಮಾಡದೆ ಬಾಕಿ ಉಳಿಸಿಕೊಂಡಿದ್ರು. ಇದರಿಂದ ಹೆಸ್ಕಾಂ ಅಧಿಕಾರಿಗಳು ಫ್ಯಾಕ್ಟರಿ ಕರೆಂಟ್ ಅನ್ನ ತೆಗೆದುಹಾಕಿದ್ರು. ನಿನ್ನೆ 2 ಲಕ್ಷ ರೂಪಾಯಿ ಪಾವತಿಸಿದ ಕಾರಣ ಮತ್ತೆ ಕರೆಂಟ್ ಲೈನ್ ಹಾಕಲು ಮೊಹಮ್ಮದ್ ಮತ್ತು ಸಿದ್ಧಾರ್ಥ್ ಎಂಬ ಹೆಸ್ಕಾಂ ನೌಕರರು ಫ್ಯಾಕ್ಟರಿಗೆ ತೆಳೆದಾಗ ಸಿಗೆ ಸಂಬಂಧಿಸಿದಂತೆ ವಾಗ್ವಾದ ಶುರುವಾಗಿದೆ. ಅದರಂತೆ ಫ್ಯಾಕ್ಟರಿ ಮಾಲೀಕ ರವಿ ತೋಟದ ಮತ್ತು ಇನ್ನಿಬ್ಬರು ಹೆಸ್ಕಾಂ ನೌಕರರಿಗೆ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದ್ದು. ಇಬ್ಬರು ನೌಕರರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಏನಾಗೈತ್ರಿ? ಯಾರು ಹೊಡೆದ್ರಿ? ರವೀಂದ್ರ ತೋಟದ ಮಕ್ಕಳು ಕೊಟ್ಟು ಯಾವ ಕಾರಣ ಕೊಡೋದ್ರಿ? ಅವ್ರ ಫ್ಯಾಕ್ಟ್ರಿ ಬಂದ್ ಮಾಡಿ 3 ತಿಂಗಳಾಗಿತ್ತು ರೀ. ಹಾಂ, ಅಲ್ಲಿ ಇವತ್ತು ನಿನ್ನೆ 2 ಲಕ್ಷ ಮಾಡ್ಯಾನತ್ರಿ ಫೋನ್ ಪೇ. ಹಾಂ, ಸಾಹೇಬ್ರು ಹಾಕಿ ಬಾ ಅಂದ್ರಿ. ಹಾಂ, ಹಾಕಿ ಸಾಹೇಬ್ರು ಅಲ್ಲಿ ಒಳಗೆ ಟೇಬಲ್ ಹಾಕಕ್ಕೆ ಹೋಗಿದ್ದಾರೆ. ಅಲ್ಲಿ ಟಿ ಸಿ ಒಳಗೆ ಎಲ್ಲ ತುಡ್ದಾಗ್ಯಾರ. ಹ್ಞೂ, ಜೀವ ಮಾಡಿರಿ ಅಂತೇಳಿ ನಮ್ಮ ಎಷ್ಟು ಜನ ಇದ್ರಿ ಅವರು? 3 ಮಂದಿ ತಂದೆ ಮಕ್ಕಳು. 3 ಜನ ಇದ್ರಿ ಅಂದ್ರೆ ತಂದೆ 4 ಮಕ್ಕಳು. ಈಗ ನಿಮ್ಮ ಎಲ್ಲ ಅಧಿಕಾರಿಗಳು ತಿಳಿಸಿರ ಇದು? ಸೆಕ್ಷನ್ ಆಫೀಸರ್ ಇರುತ್ತೆ ಹೇಳೇನು ಹೇಳಿರಿ. ಈಗ ಏನೇನು ತ್ರಾಸ ಆಗತ್ತೆ ರೀ ತಮಗೆ? ಇಲ್ಲಿ ಪೂರ ಚಕ್ರ ಬರತ್ತಾರೆ. ಹಾಂ, ಏನು ತೊಗೊಂಡು ಹೊಡೆದಾರೆ? ಕೈ ನೋಡಿದಾರೆ 3 ಮೂವರು. ಹಾಂ, ಈ ಕೈ ತಿರುಗಾಡ್ಬೇಕು. ಎದಕ್ಕೆ ಬಿದ್ದಾರ ಭಾಳ ತ್ರಾಸ. ಡಾಕ್ಟ್ರ್ ಬಂದಿದ್ದಾರೆ? ಇಲ್ರಿ, ಅಲ್ಲೇ ನೋಡ್ಯಾರ. ಕೈ ಭಾಳ ಚಕ್ರ. ನಮ್ಮ ಹೆಸರು ಸಿದ್ಧಾರ್ಥ. ಸಿದ್ಧಾರ್ಥ. ಏನಾಗತ್ತೆ ರೀ? ಹೊಡೆದಂಗೆ. ಯಾರು ಹೊಡೆದಾರೆ? ಅಲ್ಲಿ ಕೆಲಸದಾಗ ಹೋದಾಗ ಚಪ್ಪಲಿ ಹೊಡೆದಾರೆ. ಅವ್ರ ಹೆಸರು? ಅವ್ರ ಹೆಸರು ಗೊತ್ತಿಲ್ಲ ಸರ್. ಅವ್ರು ಫ್ಯಾಕ್ಟ್ರಿ ಓನರ್ಸ್. ಯಾವ ಫ್ಯಾಕ್ಟ್ರಿ ಹೆಸರು ಗೊತ್ತೈತಿ? ದುರ್ಗಾ ಫ್ಯಾಕ್ಟ್ರಿ. ದುರ್ಗಾ ಫ್ಯಾಕ್ಟ್ರಿ. ಇದರ ಸಲ ಹೊಡೆದಾರೆ ಅವರು? ಆದರೂ ಬಿಲ್ ಕಟ್ಟಿ ದುಡ್ಡು ಕಟ್ ಮಾಡಿದ್ದಾರೆ ಸರ್. ಹಾಂ, ಒಳ್ಳೆ ಹಾಕಕ್ಕೆ ಹೋಗಿದ್ದೀರಿ. ಹಾಂ, ಹೋದ್ನಾಗ ಟಿ ಸಿ ಇದಾಗಿದ್ದಕ್ಕೆ ಅದರಲ್ಲೆಲ್ಲ ಹೋಗಿದ್ದಾರೆ. ಅದನ್ನು ಇದು ಮಾಡ್ಕೊಂಡು ನಮ್ಮ ಕೈ ಮಾಡಿ ಕ್ಯಾಚ್ ಮಾಡೋದು ಹೆಂಗೆ ಬೇಕಂಗೆ ಕೊಡ್ತಾರೆ. ಯಾರು ಎಷ್ಟು ಮಂದಿ ಇದ್ದಾರೆ ಅವರು? 3 ಮಂದಿ ಇದ್ದಾರೆ. 3 ಮಂದಿ. ನೀವು ಎಷ್ಟು ಮಂದಿ ಇದ್ದರು? ಎಲ್ಲ ಯಾವ ಕಾರಣಕ್ಕಂತ ಹೊಡೆದ್ರು ಅವರು? ಅದಾಗ ಗೊತ್ತಿಲ್ಲ ಸರ್. ನಾವು ಒಬ್ಬನಿಗೆ ಇದ್ದೀನಿ ಸರ್. ಒಂದು ಕೆಳಗಿದ್ದಿದ್ರೆ ಏನೋ ಅಂತ ಬಂದು ಬಡಬಿಟ್ಟಾಗ ಏನೋ ಬಿಟ್ಟಿದ್ದಾರೆ ಸರ್. ಅವರು ಏನೈತಲ್ಲ ದುರ್ಗಾ ಪರಮೇಶ್ವರಿ ಗ್ರಾನೈಟ್ಸ್ ರವಿ ತೋಟದವ್ರ ಫ್ಯಾಕ್ಟ್ರಿಗೆ ಇವತ್ತು ಬೆಳಗ್ಗೆ ಅವ್ರು ರೊಕ್ಕ ತುಂಬಿದ ಮ್ಯಾಗ ರೀಕನೆಕ್ಷನ್ಗೆ ಮಾಡಕ್ಕೆ ಹೋಗ್ಯಾರ ಸರ್. ನಮ್ಮ ಲೈನ್ಮನ್ ಟಪಾಲ್ ಅನ್ನೋ ವ್ಯಕ್ತಿ ಹೋದ್ರಂತಂದ್ರೆ ಅಲ್ಲೇ ಅವರು ಹಿಗ್ಗಾಮುಗ್ಗ ಬಡ್ದು ಕಳಿಸ್ಯಾರ ಸರ್. ಯಾಕಂತಂದ್ರೆ ಈಗ ಅವರು ರೊಕ್ಕ ತುಂಬಿದ ಮ್ಯಾಗ ರೀಕನೆಕ್ಷನ್ ಮಾಡಕ್ಕೆ ಹೋದಾಗ ಅಲ್ಲೇ ಟಿ ಸಿ ಇರುವುದಿಲ್ಲ ಅಂತಂದು ಟಪಾಲ್ ಅವರು ನಮ್ಮ ಶಾಖಾಧಿಕಾರಿಗಳಂತ ಬಿದ್ರಿ ಸರಿಗೆ ಮಾತಾಡ್ಯಾರ. ಆ ಮಾತಾಡುವುದು ಇಟ್ಟ ಮ್ಯಾಗ LC ತೊಗೊಂಡು ಅದನ್ನು ರೀಕನೆಕ್ಷನ್ ಮಾಡಕ್ಕೆ ಹೋದಾಗ ಅವ್ರು ಏನೈತಲ್ಲ ಟಿ ಸಿ ಇಲ್ಲ, ಅದನ್ನು ನೀವು ಅದನ್ನು ಇದು ಏನು ಮಾಡಿರಿ ಎಂತ ಮಾಡಿರಿ ಅಂತಂದು ಅವರು ಬಡದು ಅವರು ಭಾಳ ಹಲ್ಲೆ ಮಾಡ್ಯಾರ ಸರ್ ನಮ್ಮ ಇಬ್ಬರು ವ್ಯಕ್ತಿಗಳ ಮ್ಯಾಗ ಸರ್, ನಮ್ಮ ಸಿಬ್ಬಂದಿಗಳ ಮ್ಯಾಗ. ಒಂದು ಎರಡನೇದು ಏನಂತಂದ್ರೆ ಅವ್ರ ಪ್ರಿಮೈಸಿಸ್ದೊಳಗೆ ಟಿ ಸಿ ಇರೋದ ಕಾರಣ ಅವ್ರಿಗೆ ಗೊತ್ತಿರ್ತದೆ ಸರ್ ಅದು. ಆಮೇಲೆ ಅವರು CC ಕ್ಯಾಮ್ರಾ ಹಾಕ್ಕೋಬೇಕು, ವಾಚ್ಮನ್ ಇಟ್ಕೋಬೇಕು. ಅವರು ಟಿ ಸಿನ ಏನೈತಲ್ಲ ಕಳುವಾಗಿದ್ರ ಬಗ್ಗೆ ಅವರು ಕಂಪ್ಲೇಂಟ್ ಕೊಡ್ಬೇಕು ಸರ್. ಬಡಿಬೇಕು ಯಾಕೆ ಸರ್ ನಮ್ಮ ಮಂದಿಗೆ? ಇವ್ರು ಬಾಕಿ ಇದ್ದಕ್ಕೆ ಲೈನ್ ಕಟ್ ಮಾಡಿದ್ರಿ ನೀವು? ಹಾಂ, ಬಾಕಿ ಇದ್ದಿದ್ದಕ್ಕೆ ಲೈನ್ ಕಟ್ ಮಾಡಿವಿ ಸರ್. ಅವರು ಹೊಳ್ಳಿ ತುಂಬಿದ ಮ್ಯಾಗ ರೀಕನೆಕ್ಷನ್ ಮಾಡಕ್ಕೆ ಹೋಗಿವಿ ಸರ್. ರೀಕನೆಕ್ಷನ್ ಮಾಡಕ್ಕೆ ಹೋದಾಗ ಈ ಘಟನೆ ನಡೆದ ಸರ್. ಅದಕ್ಕೆ ಒಬ್ಬರು ಇಬ್ಬರು ಹೋದಾಗ ಈ ಥರ ಆದ್ರೆ ಅದು ಇದಾಗುತ್ತೆ. ಹೀಗಾಗಿ ನಾವು ಇಲ್ಲಿ ಏನೈತಲ್ಲ ಸಾರ್ವಜನಿಕ ಕಂಪ್ಲೇಂಟ್ ಕೊಡಕ್ಕೆ ಹೋದ್ವಿ. ಅವ್ರು MLC ಕೇಸ್ ಆಗಿದ್ದಕ್ಕೆ ಜನರಲ್ ಹಾಸ್ಪಿಟಲ್ಗೆ ಹೋಗ್ರಿ ಅಂತಂದ್ರೆ ಅದಕ್ಕೆ ನಾವು ಇಲ್ಲಿ ಜನರಲ್ ಹಾಸ್ಪಿಟಲ್ನಾಗ ಅದೀವಿ ಸರ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.